ಇನ್ನು ಸಂತ್ರಸ್ತನಿಗೆ ಮೆಡಿಕಲ್ ಚೆಕಪ್ ಮಾಡಿಸಿದ್ದಾರೆ ಪೊಲೀಸರು. ಈ ಪ್ರಕರಣದಲ್ಲಿ ಸಂತ್ರಸ್ತ ಯುವಕನನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿದ್ದಾರೆ. ತಡರಾತ್ರಿ ಸಂತ್ರಸ್ತನನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತನಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ. ಆತನ ಬಿಪಿ, ಶುಗರ್ ಮತ್ತೆ ಇಸಿಜಿ ಹಾಗೆ ದೇಹದ ಮೇಲೆ ಕಚ್ಚಿರುವಂತಹ ಕಲೆಗಳಿಗೆ ಪರೀಕ್ಷೆ ನಡೆಸಿದ್ದಾರೆ. ಸಂತ್ರಸ್ತನ ಲೈಂಗಿಕ ಸಾಮರ್ಥ್ಯದ ಬಗ್ಗೆಯೂ ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಕೇಸ್ನಲ್ಲಿ ಇದೆಲ್ಲವೂ ಕೂಡ ಪ್ರಮುಖ ಅಂಶಗಳಾಗಿವೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಪ್ರಜ್ವಲ್, ಒಂದ್ ಕಡೆ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದೆ, ಮತ್ತೊಂದು ಕಡೆ ಸಂತ್ರಸ್ತ ಯುವಕನನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿದ್ದಾರೆ. ಯಾವ ರೀತಿ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಮತ್ತೆ ಪ್ರಕರಣದಲ್ಲಿ ಮುಂದೇನು ಪ್ರಜ್ವಲ್? ವಿಜಯ್, ಈಗಾಗಲೇ ಸೂರಜ್ ರೇವಣ್ಣ ಅವರ ವಿರುದ್ಧ ಅಸಹಜ ಲೈಂಗಿಕ ಪ್ರಕರಣ ದಾಖಲಾಗಿರುವಂಥದ್ದು. ಇಲ್ಲಿ ಸಂತ್ರಸ್ತ ಯುವಕನನ್ನ ತಡರಾತ್ರಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಮೆಡಿಕಲ್ ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಆತನ ಒಂದು ವೈದ್ಯಕೀಯ ಪರೀಕ್ಷೆನ ಈಗಾಗಲೇ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಹಾಗಾದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಬಿ.ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು ಅಥವಾ ಇಸಿಜಿ, ಈ 3 ಪರೀಕ್ಷೆಗಳನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಈ ಒಂದು ಪರೀಕ್ಷೆನ ಮೆಡಿಕಲ್ ಚೆಕಪ್ನಲ್ಲಿ ಮಾಡೇ ಮಾಡ್ತಾರೆ. ಅದನ್ನು ಈಗಾಗಲೇ ಮಾಡಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ದೇಹದ ಮೇಲೆ ಯಾವ ರೀತಿಯ ಕಚ್ಚಿದ ಕಲೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತ ಯುವಕ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾನೆ. ನನಗೆ ದೇಹದ ಕೆಲವು ಭಾಗಗಳಿಗೆ ಅವರು ಕಚ್ಚಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹಲ್ಲಿನ ಗುರುತುಗಳಾಗಿರ್ಬೋದು ಅಥವಾ ಉಗುರಿನಿಂದ ಪರಿಚಿದಂತಹ ಗುರುತುಗಳಾಗಿರ್ಬೋದು, ದೇಹದ ಮೇಲೆ ಗಾಯದ ಕಲೆಗಳು ಯಾವ್ಯಾವ ರೀತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರೀಕ್ಷೆಯನ್ನ ಮಾಡ್ತಾರೆ. ಆ ಒಂದು ವರದಿಯನ್ನು ಕೂಡ ತೆಗೆದುಕೊಳ್ತಾರೆ. ಇನ್ನೊಂದು ಕಡೆಯಲ್ಲಿ ಈತ ಯಾವಾಗಿಂದ ಅವರೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪೊಲೀಸರು ಮಾಹಿತಿಯನ್ನು ಈಗಾಗಲೇ ಪಡೆದಿರುವಂಥದ್ದು. ಮೆಡಿಕಲ್ ಪರೀಕ್ಷೆಯಲ್ಲಿ ಯಾವ ರೀತಿಯ ಒಂದು ವರದಿ ಬರುತ್ತೆ ಅನ್ನೋದ್ರ ಆಧಾರದ ಮೇಲೆ ಈ ಒಂದು ಪ್ರಕರಣ ಮುಂದಿನ ತನಿಖೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಪ್ರಕರಣಗಳಲ್ಲಿ ಮೆಡಿಕಲ್ ಚೆಕಪ್ ಏನಿದೆ ಅದು ತುಂಬಾ ಪ್ರಮುಖವಾಗುತ್ತೆ. ಅದೇ ರೀತಿಯಲ್ಲಿ ವೈದ್ಯಕೀಯ ಪರೀಕ್ಷೆಯ ವರದಿ ಕೂಡ ಸಾಕಷ್ಟು ಪ್ರಮುಖವಾಗ್ತಾ ಹೋಗೋದ್ರಿಂದಾಗಿ ಈ ರೀತಿಯ ಪ್ರಕರಣಗಳಲ್ಲಿ ಮೊದಲು ಆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸ್ತಾರೆ. ಅನಂತರದಲ್ಲಿ ವರದಿ ಬಂದ ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾವ್ಯಾವ ರೀತಿಯಲ್ಲಿ ಹಾಗಾದ್ರೆ ಸಂತ್ರಸ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಅಸಹಜ ಲೈಂಗಿಕ ದೌರ್ಜನ್ಯವನ್ನು ಅವರು ನಡೆಸಿದ್ದಾರೆ ಅನ್ನೋದನ್ನ, ನನ್ನ ದೇಹದ ಕೆಲವು ಭಾಗಗಳ ಮೇಲೆ ಗಾಯ ಆಗಿದೆ ಅನ್ನೋದನ್ನ ಕೂಡ ಆತ ಉಲ್ಲೇಖಿಸ್ತಾ ಇರೋದ್ರಿಂದಾಗಿ ಆ ಗಾಯಗಳು ಯಾವ ರೀತಿಯಲ್ಲಿ ಆಗಿದೆ ಅನ್ನೋದನ್ನ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಈ ಒಂದು ತನಿಖೆ ಯಾವ ರೀತಿಯಲ್ಲಿ ನಡೀತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ IPC ಸೆಕ್ಷನ್ 377 ಅಡಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದೇ ಅದು ಸಂತ್ರಸ್ತ ಕೊಟ್ಟಿರುವಂತಹ ದೂರಿನಿಂದ ಗೊತ್ತಾಗ್ತಾ ಇರುವಂಥದ್ದು. ಹಾಗಾದ್ರೆ ಇವರಿಬ್ರು ಯಾವಾಗಿಂದ ಪರಿಚಯಸ್ಥರು, ಯಾವಾಗಿಂದ ಹಾಗಾದ್ರೆ ಇವರು ಭೇಟಿ ಆಗ್ತಾ ಇದ್ರು, ಇಲ್ಲಿ ಬೇರೆ ಏನಾದರೂ ಆಮಿಷಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಒಂದು ಘಟನೆ ನಡೆದಿದ್ಯಾ, ಅವೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಸಂತ್ರಸ್ತನ ಮೊಬೈಲ್ ಆಗಿರ್ಬೋದು ಅಥವಾ ಸೂರಜ್ ರೇವಣ್ಣ ಅವರ ಮೊಬೈಲ್ ಆಗಿರ್ಬೋದು, ಅವೆರಡನ್ನ ಕೂಡ ವಶಕ್ಕೆ ಪಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಅದನ್ನ ರಿಟ್ರೀವ್ ಕೂಡ ಮಾಡಬೇಕಾಗುತ್ತೆ. ಅವರ ವಾಟ್ಸಪ್ ಮೆಸೇಜ್ಗಳಾಗಿರುತ್ತೆ ಅಥವಾ ಮೆಸೇಜ್ಗಳಾಗಿರ್ಬೋದು ಅಥವಾ ಕಾಲ್ ಆಗಿರ್ಬೋದು, ಅದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾರೆ. ಅದನ್ನು ಕೂಡ ರಿಟ್ರೀವ್ ಮಾಡ್ತಾರೆ. ಒಂದೊಮ್ಮೆ ಡಿಲೀಟ್ ಆಗಿದೆ ಅವೆಲ್ಲವನ್ನು ಕೂಡ ರಿಟ್ರೀವ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ಇವರು ಯಾವಾಗಿನಿಂದ ಸಂಪರ್ಕವನ್ನು ಹೊಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ CDR ಅನ್ನು ತೆಗಿತಾರೆ, ಅದೇ ರೀತಿಯಲ್ಲಿ ಟವರ್ ಡಂಪ್ ಅನ್ನು ಕೂಡ ತೆಗಿತಾರೆ. ಯಾಕೆ ಅಂದರೆ, ಈ ನಂಬರ್ ಯಾವ ಒಂದು ಟವರ್ನಲ್ಲಿ ಆಕ್ಟಿವೇಟ್ ಆಗಿದೆ, ಈ ಒಂದು ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಇವರು ಎಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅವರು ರಾಜಕೀಯ ಷಡ್ಯಂತ್ರ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇಬ್ರು ಕೂಡ ಒಂದೇ ಲೊಕೇಶನ್ ನಲ್ಲಿ ಇದ್ರಾ ಅಥವಾ ಇರ್ಲಿಲ್ವಾ ಅನ್ನೋದಕ್ಕೆ ಕೂಡ ಅದು ಎವಿಡೆನ್ಸ್ ಆಗ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆ ಹಾಕ್ತಾ ಹೋಗ್ತಾರೆ. ಮತ್ತೊಂದು ಕಡೆಯಲ್ಲಿ CCTV ಅನ್ನು ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಘಟನೆ ಆಗಿದೆ ಅನ್ನೋದನ್ನ ಆತ ಉಲ್ಲೇಖಿಸ್ತಾ ಇರೋದ್ರಿಂದಾಗಿ ಅಲ್ಲಿನ ಒಂದು CCTV ಅನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅದರ DVR ಅನ್ನು ಕೂಡ ತೆಗೆದುಕೊಂಡು ಬರ್ತಾರೆ. ಅವನು ಸಂತ್ರಸ್ತ ಹೇಳ್ತಾ ಇರುವಂತಹ ಒಂದು ದಿನಾಂಕ ಏನಿದೆ, ಆ ದಿನಾಂಕದಲ್ಲಿ ಇವರು ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಆತ ಸೂರಜ್ ರೇವಣ್ಣ ಅವರು ಆ ಒಂದು ಸ್ಥಳದಲ್ಲಿ ಇಲ್ಲದೆ ಇದ್ರೆ ಅಥವಾ ಸಂತ್ರಸ್ತ ಆ ಒಂದು ಸ್ಥಳದಲ್ಲಿ ಆ ದಿನಾಂಕದಲ್ಲಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸರಿಯಾದಂತಹ ಒಂದು ಸಾಕ್ಷಿ ಕೂಡ ಲಭ್ಯವಾಗೋದಿಲ್ಲ. ಹಾಗಾಗಿ CCTV ಅನ್ನು ಕೂಡ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈ ರೀತಿಯ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ಮೊದಲಿಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕುವಂಥದ್ದು ಸರ್ವೇ ಸಾಮಾನ್ಯ. ಅದೇ ರೀತಿಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮೆಡಿಕಲ್ ರಿಪೋರ್ಟ್ ಬಂದ ನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ವಿಚಾರಗಳು ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.